ಅಷ್ಟರಲ್ಲೇ ನಾವು ಕೇಳ್ಪಟ್ಟಿದ ಹಾಗೆ ಗಣೇಶ ಮೂರ್ತಿಯಲ್ಲಿ ಜಟೆ ಇದೆ ಅಂತ. ಅದು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಅಂತ. ಮೂರ್ತಿಯ ಲಕ್ಷಣವನ್ನು ನೋಡಿದಾಗ ಸಾಧಾರಣ 5-6 ಶತಮಾನದ ಮೂರ್ತಿ ಅಂತ ಶಿಲಾಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾರೆ. ತಲೆ ಮೇಲೆ ಅಡಿಕೆ ಹೂ ಇಟ್ಟಿರ್ತೇವೆ. ತಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ಅದು ಪ್ರಸಾದ ರೂಪದಲ್ಲಿ ಸೂಚನೆ ಆಗತ್ತೆ. ಅದು ಇಲ್ಲಿಯ ಗಣಪತಿಯ ವಿಶೇಷವಾದಂತಹ ಒಂದು ಭಕ್ತರಲ್ಲಿ ಮಾತನಾಡುವ ರೀತಿ. ಹಿಂದೆ ಗೋವಿಂದರಾಮರು ಅಂತ ನಮ್ಮ ಪೂರ್ವಜರು ತಪಸ್ಸು ಮಾಡ್ತಾ ಗಣಪತಿಯ ಪೂಜೆ ಮಾಡ್ತಾ ಇದ್ದರು. ಒಂದು ದಿವಸ ರಾತ್ರಿ ಮಲಗಿದಾಗ ಅವರಿಗೆ ಕನಸಿನಲ್ಲಿ ಗಣಪತಿ ಒಟ್ಟು ರೂಪದಲ್ಲಿ ದರ್ಶನ ಕೊಟ್ಟು ಈ ಒಂದು ಕ್ಷೇತ್ರ 300 ವರ್ಷದ ನಂತರ ಅಭಿವೃದ್ಧಿ ಬರ್ತದೆ ಅಂತ 300 ವರ್ಷದ ಹಿಂದೆ ಹೇಳಿರುವಂತಹದ್ದು. ಆ 300 ವರ್ಷ ಕಳೆದ ಈಗೊಂದು 50-55 ವರ್ಷ ಆಯಿತು. ನಮಸ್ತೆ ಕರ್ನಾಟಕ, ಇವತ್ತಿನೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹಟ್ಟಿಯಂಗಡಿ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ, ಈ ದೇವಸ್ಥಾನದ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ, ಹೋಗೋಣ. कुटुंबस्य सपरिवारस्य क्षेमतिर्श्वर्याभिवृद्ध्यर्थम् आचार्यकारयिष्ये। ನಮಸ್ತೆ ಕರ್ನಾಟಕ, ಇವತ್ತಿನ ಒಂದು ವಿಶೇಷ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹಟ್ಟಿಯಂಗಡಿ ವಿನಾಯಕ ದೇವಸ್ಥಾನದಲ್ಲಿದ್ದೀವಿ. ಸೊ ಈ ಜಾಗದ ಬಗ್ಗೆ, ಈ ದೇವಸ್ಥಾನದ ಮಹತ್ವ ತಿಳ್ಕೊಳ್ಳೋಣ. ನಮ್ಮ ಜೊತೆ ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಇದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಹಟ್ಟಿಯಂಗಡಿ. ಇದು ಕುಂದಾಪುರ ತಾಲೂಕಿನ ಪ್ರಸಿದ್ಧ ವಿನಾಯಕ ದೇವಸ್ಥಾನದಲ್ಲಿ ಒಂದು. ಕುಂದಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿ ಇದೆ. ಕೊಲ್ಲೂರು ಮತ್ತು ಮುರುಡೇಶ್ವರಕ್ಕೆ ಹೋಗುವ ಮಾರ್ಗದಲ್ಲಿ ಕುಂದಾಪುರದಿಂದ 4 ಕಿಲೋಮೀಟರ್ ಮುಂದೆ ಬಂದಾಗ ಮುಖ್ಯ ಹೆದ್ದಾರಿಯಿಂದ 4 ಕಿಲೋಮೀಟರ್ ಮತ್ತೆ ಒಳಗಡೆ ಬರಬೇಕು. ಪಟ್ಟಿಯ ನಗರಿ ಅಂತ ಹೆಸರಿದ್ದಿದ್ದು ಕಾಲಕ್ರಮೇಣ ಹಟ್ಟಿಯಂಗಡಿ ಅಂತ ಹೆಸರು ಬದಲಾವಣೆ ಆಯಿತು. ಈ ಗಣಪತಿಯ ವಿಶೇಷ ದ್ವಿಭುಜ, 2 ಭುಜ ಗಣಪತಿ, ಸಂಪೂರ್ಣ ಸಾಲಿಗ್ರಾಮ ಶಿಲೆ, ಶಿಖೆಯಲ್ಲಿ ಜಟೆ ಇದೆ, ಬಾಲಗಣೇಶ ಅಂತ. ಹಿಂದೆ ಗೋವಿಂದರಾಮರು ಅಂತ ನಮ್ಮ ಪೂರ್ವಜರು ತಪಸ್ಸು ಮಾಡ್ತಾ ಗಣಪತಿಯ ಪೂಜೆ ಮಾಡ್ತಾ ಇದ್ದರು. ಒಂದು ದಿವಸ ರಾತ್ರಿ ಮಲಗಿದಾಗ ಅವರಿಗೆ ಕನಸಿನಲ್ಲಿ ಗಣಪತಿ ಒಟ್ಟು ರೂಪದಲ್ಲಿ ದರ್ಶನ ಕೊಟ್ಟು ಈ ಒಂದು ಕ್ಷೇತ್ರ 300 ವರ್ಷದ ನಂತರ ಅಭಿವೃದ್ಧಿ ಬರ್ತದೆ ಅಂತ 300 ವರ್ಷದ ಹಿಂದೆ ಹೇಳಿರುವಂತಹದ್ದು. ಆ 300 ವರ್ಷ ಕಳೆದ ಈಗೊಂದು 50-55 ವರ್ಷ ಆಯಿತು. ಈ ಕ್ಷೇತ್ರ ಮುಂಚೆ ತುಂಬಾ ಸಣ್ಣ ಹಂಚಿನ ಒಂದು ಗುಡಿಯಾಗಿತ್ತು. ನನ್ನ ತಂದೆ ಶ್ರೀ ರಾಮಚಂದ್ರ ಭಟ್ರು, ದಿವಂಗತ ರಾಮಚಂದ್ರ ಭಟ್ರು ಅವರು ಕಾಲವಾಗಿ ಈಗ 6 ವರ್ಷ ಆಯಿತು. ಅವರು ಶ್ರೀ ರಾಮಚಂದ್ರಾಪುರ ಮಠದ ಹಿರಿಯ ಗುರುಗಳಾದಂಥ ಶ್ರೀ ರಾಘವೇಂದ್ರ ಭಾರತಿಗಳ ಒಂದು ಸವಾರಿಯಲ್ಲಿ ಅವರ ತೀರ್ಥಹಳ್ಳಿ ಮಠದಲ್ಲಿ ಲೆಕ್ಕವನ್ನು ಬರೆಯುತ್ತಾ ಅವರ ಹತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು. ಒಂದು ದಿವಸ ಅವರನ್ನ ಕರೆದು ಗುರುಗಳು ಮಹಾಗಣಪತಿ ಮೂಲಮಂತ್ರ ಉಪದೇಶವನ್ನು ಕೊಟ್ಟು ಕ್ಷೇತ್ರಕ್ಕೆ ಹೋಗಿ ಇದನ್ನ ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ತಗೊಂಬ ಅಂತ ಸೂಚನೆಯನ್ನು ಕೊಟ್ಟರು. ಆಗ ತಂದೆಯವರು ಅದಕ್ಕೆ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬಡತನ ಇತ್ತು ಈ ಕ್ಷೇತ್ರದಲ್ಲಿ. ಸಾಧಾರಣ ಸುಮಾರು 60-65-66ನೇ ಇಸ್ವಿಯ ಕಥೆಯನ್ನು ನಾನು ಹೇಳ್ತಾ ಇರುವಂತಹದ್ದು. ತದನಂತರದಲ್ಲಿ ಗುರುಗಳ ಒಂದು ಆದೇಶದ ಮೇರೆಗೆ ಬಂದು ಒಂದು ಹಂತದ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದು ಇಲ್ಲಿ ಜವಾಬ್ದಾರಿಯನ್ನು ತಗೊಂಡು
ಮಹಾಗಣಪತಿ ಮೂಲ ಮಂತ್ರದ ಅನುಷ್ಠಾನವನ್ನು ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡ್ರು. ತದನಂತರದಲ್ಲಿ ಒಂದಿಷ್ಟು ಜನ ಭಕ್ತರ ಒಂದು ಸಹಾಯದಿಂದ ಆ ಒಂದು ಹಂಚಿನ ಗುಡಿಯನ್ನು ತೆಗೆದು ಸಿಮೆಂಟಿನ ಒಂದು ದೇವಸ್ಥಾನವನ್ನ ಮಾಡಿ 80ನೇ ಇಸ್ವಿಯಲ್ಲಿ ಅದರ ಬ್ರಹ್ಮ ಕಲಶೋತ್ಸವ, ವಿಶೇಷವಾಗಿ ಸಹಸ್ರನಾಡಿಕರ ಗಣಯಾಗವನ್ನೆಲ್ಲ ಮಾಡಿದ್ರು. ತದನಂತರದಲ್ಲಿ ನಿತ್ಯ ಗಣಹೋಮವನ್ನು ಪ್ರಾರಂಭ ಮಾಡಿ, ಆ ನಿತ್ಯ ಗಣಹೋಮ ಯಾವತ್ತು ನಾವು ಪ್ರಾರಂಭ ಮಾಡಿದ್ವಿ ಆ ದಿವಸದಿಂದ ಕ್ಷೇತ್ರ ಅಭಿವೃದ್ಧಿ ಬರಲಿಕ್ಕೆ ಪ್ರಾರಂಭ ಆಯಿತು. ಶ್ರೀ ಸಹಿತ ಗಣಪತಿ, ಮೇರು ಶ್ರೀಚಕ್ರದ ಆರಾಧನೆ ಇಲ್ಲಿ ಗಣಪತಿಯ ಜೊತೆಗೆ ನಡೀತದೆ. ಸಂಪುಟಿ ಕರಡಿಗೆಯಲ್ಲಿ ಸಿದ್ಧಿವಿನಾಯಕನ ಪಾದದ ಬುಡದಲ್ಲಿ ಸಂಪುಟಿ ಕರಡಿಗೆಯಲ್ಲಿ ಶ್ರೀ ಸಹಿತವಾದಂತಹ ಗಣಪತಿಯ ಪೂಜೆ ನಡೀತದೆ. ಹಾಗೆ ಭಕ್ತರ ಒಂದು ಅಭೀಷ್ಟ ನೆರವೇರಿಸುವ, ಮಾತನಾಡುವ ಗಣಪತಿ ಅನ್ನುವ ಒಂದು ನಾಣ್ಯಡಿಯು ಈ ಸಿದ್ಧಿವಿನಾಯಕನಿಗೆ ಇದೆ. ಬಂದ ಭಕ್ತರಿಗೆ ಬೆಳಿಗ್ಗಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದ ವ್ಯವಸ್ಥೆ ಕ್ಷೇತ್ರದಿಂದ ಮಾಡ್ತೇವೆ. ಹಾಗೆ ಉಳಿದುಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ, ಅಲ್ಲದೆ ಸಿದ್ಧಿವಿನಾಯಕ ದೇವಸ್ಥಾನದ ಇನ್ನೊಂದು ಅಂಗಸಂಸ್ಥೆಯಾಗಿ ಸಿದ್ಧಿವಿನಾಯಕ ವಸತಿ ಶಾಲೆ ಅಂತ 1800 ಜನ ಮಕ್ಕಳು ಓದುತ್ತಿರುವಂತಹ ಇನ್ನೊಂದು ಶಾಲೆ ಕ್ಷೇತ್ರದ ವತಿಯಿಂದ ನಡೀತಾ, ಇಂಗ್ಲಿಷ್ ಮೀಡಿಯಂ ICSE ಸಿಲೆಬಸ್ಸಿನ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲು ನಡೀತಾ ಇದೆ. ಹಾಗೆ ವಿಶೇಷವಾಗಿ ಗಣಪತಿಯ ತುಂಬ ವಿಶೇಷತೆ ಏನಂತ ಹೇಳಿದ್ರೆ, ತಲೆ ಮೇಲೆ ಅಡಿಕೆ ಹೂ ಇಟ್ಟಿರ್ತೇವೆ. ತಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ಅದು ಪ್ರಸಾದ ರೂಪದಲ್ಲಿ ಸೂಚನೆ ಆಗತ್ತೆ. ಅದು ಇಲ್ಲಿಯ ಗಣಪತಿಯ ವಿಶೇಷವಾದಂತಹ ಒಂದು ಭಕ್ತರಲ್ಲಿ ಮಾತನಾಡುವ ರೀತಿ. ಹಾಗೆ ನಿತ್ಯ ಗಣಹೋಮ ನಡೀತದೆ. ಆ ಒಂದು ಶಕ್ತಿಯ ಕೇಂದ್ರೀಕೃತವಾಗಿ ಭಕ್ತರ ಅಭೀಷ್ಟ ನೆರವೇರ್ತಾ ಇದೆ. ಅಷ್ಟದ್ರವ್ಯಾತ್ಮಕವಾಗಿ ಆ ದಿವಸ ಎಷ್ಟು ಕಾಯಿ ಗಣಹೋಮ ಇರ್ತದೆಯೋ, ಒಂದು ಕಾಯಿಗೆ 4 ಆಹುತಿಯ ಪ್ರಕಾರ ದಿನ ಎಷ್ಟು ಗಣಹೋಮ ಇರ್ತದೆಯೋ ಅಷ್ಟನ್ನ ಆ ದಿವಸ ಮುಗಿಸ್ತೇವೆ. ಅದೇ ಎಲ್ಲಿ ಅಗ್ನಿಯಲ್ಲಿ ದೇವತಾ ಆರಾಧನೆ ಆಗ್ತದೆಯೋ ಅದು ಆ ಕ್ಷೇತ್ರ ಅಭಿವೃದ್ಧಿ ಬರಲಿಕ್ಕೆ ಅದು ಕಾರಣ ಆಗ್ತದೆ. ಯಾಕಂತ ಹೇಳಿದ್ರೆ ಬೇರೆ ಏನೇ ನೈವೇದ್ಯ ದೇವರ ಎದುರಿಗೆ ಇಟ್ಟರು ದೇವರಿಗೆ ತೋರಿಸ್ಬಿಟ್ಟು ನಾವೇ ಸ್ವೀಕಾರ ಮಾಡ್ತೇವೆ. ಅಗ್ನಿಯಲ್ಲಿ ಹಾಕಿದ್ದು ಇದನ್ನು ನಮ್ಮಮ್ಮ, ಇದು ನನಗಲ್ಲ, ಮಹಾಗಣಪತಿ ಇದನ್ನಮ್ಮ, ಇದು ಮಹಾಗಣಪತಿಗೆ ಅಂತ ತ್ಯಾಗ ಭಾವದಿಂದ ಅಗ್ನಿಯಲ್ಲಿ ಹಾಕಿದಾಗ ಸಾಕ್ಷಾತ್ ಶ್ರೀ ದೇವರಿಗೆ ಅದು ಸಮರ್ಪಣೆ ಆಗ್ತದೆ. ಆದ್ದರಿಂದ ಎಲ್ಲಿ ಅಗ್ನಿಯ ಆರಾಧನೆ ಆಗ್ತದೋ ಅಲ್ಲೆಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಬಂದಿರ್ತದೆ. ಗುರುಗಳೇ, ನಾವು ಕೇಳ್ಪಟ್ಟಿದ ಹಾಗೆ ಇಲ್ಲಿರೋ ಗಣೇಶ ಮೂರ್ತಿಯಲ್ಲಿ ಜಟೆ ಇದೆ ಅಂತ, ಅದು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಅಂತ. ಇದೆ, ಶಿಕೆಯಲ್ಲಿ ಜಟೆ ಅಂತ ಹೇಳಿದ್ರೆ ಆಗ ಅಭಿಷೇಕದ ಹೊತ್ತಿಗೆ ನೋಡಿದ್ರಲ್ವಾ, ಅದು ಶಿಕೆಯನ್ನ ಅದನ್ನ ಯಾಕಂತ ಹೇಳಿದ್ರೆ 1000 ವರ್ಷದ ಹಿಂದಿನ ಗಣಪತಿಯ, ಯಾಕಂತ ಹೇಳಿದ್ರೆ ಈ ಮೂರ್ತಿಯ ಲಕ್ಷಣವನ್ನು ನೋಡಿದಾಗ ಸಾಧಾರಣ 5-6 ಶತಮಾನದ ಮೂರ್ತಿ ಅಂತ ಶಿಲಾಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾರೆ. ಯಾಕಂತ ಹೇಳಿದ್ರೆ ಈಗ 1000 ವರ್ಷಗಳ ಹಿಂದಿನ ನಂತರದಲ್ಲಿ ಬಂದಂತಹ ಗಣಪತಿಗಳಿಗೆ ಕಿರೀಟದ ಒಂದು ವ್ಯವಸ್ಥೆ ಇದೆ. ಈ ಗಣಪತಿಗೆ ಕಿರೀಟದ ವ್ಯವಸ್ಥೆ ಇಲ್ಲ. ಆ ಜಡೆಯನ್ನು ಅಂತ ಹೇಳಿದ್ರೆ ಕೂದಲನ್ನೇ ಅದು ಕಿರೀಟ ರೂಪದಲ್ಲಿ, ಶಿಖೆ ರೂಪದಲ್ಲಿ ಅದನ್ನ ಸುರುಳಿ ಮಾಡಿ ಸುರ್ಕೊಂಡು ಉಳಿದಿದ್ದು ಹಿಂದ್ಗಡೆ ಕೂದಲಿನ ರೂಪದಲ್ಲಿ ಮೂರ್ತಿಯಲ್ಲಿ ಲಕ್ಷಣದಲ್ಲಿ ಕಾಣ್ತದೆ. ಮೂರ್ತಿಯಲ್ಲಿ ಅದು ಎದ್ದು ಬಂದಿರುವ ಲಕ್ಷಣ ಕಾಣ್ತದೆ. ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ಈ ಮಹಾಗಣಪತಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಮಾತನ್ನ ಸಿದ್ಧಿವಿನಾಯಕನ ಪಾದಾರವಿಂದಕ್ಕೆ ಸಮರ್ಪಿಸ್ತೇನೆ. ಒಳ್ಳೆಯದಾಗಲಿ ಎಲ್ಲರಿಗೂ.